ಸರ್ ನಮಸ್ಕಾರ. ಇದು ಸತ್ಯ ಸಂದರ್ಶನ ಅಂತ ಯೂಟ್ಯೂಬ್ ಚಾನಲ್, ಸಾಧಕರ ವೇದಿಕೆ ಅಂತಾನೆ ಕಲಾವಿದರನ್ನ ಮತ್ತು ಸಾಧಕರ ಪರಿಚಯ ಮಾಡಿಸೋ ಸಲುವಾಗಿ ಒಂದು ಯೂಟ್ಯೂಬ್ ಚಾನಲ್ ಮಾಡ್ಕೊಂಡಿದ್ದೀವಿ. ಇವತ್ತು ನಿಮ್ಮ ಒಂದು ನಾಟಕ ಕಂಪನಿಗೆ ಕಲಾವಿದರ ಸಂದರ್ಶನಕ್ಕೆ ಬಂದಿದ್ದೀವಿ. ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್. ನಾನು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಕಲ್ಲಳ್ಳಿ ಅಂತ ನಮ್ಮ ಊರು ಸರ್. ನಮ್ಮ ಹೆಸರು ಬಂದು ಕರಿಯಪ್ಪ ಹುಲ್ಯಾಳ ಅಂತಾರೆ. ನಾನು ಈ ಪೀಳಿಗೆ ಅಂದ್ರೆ ಈ ರಂಗಭೂಮಿ ಒಬ್ಬ ಕಲಾವಿದನಾಗಿ ಸೇವೆ ಮಾಡ್ಬೇಕಾದ್ರೆ ಇದ್ರ ಪೂರ್ವದಲ್ಲಿ ಇಲ್ಲಿ ಬರೋದಕ್ಕಿಂತ ಮುಂಚಿತವಾಗಿ ನಮ್ಮ ಊರಲ್ಲಿ ಹವ್ಯಾಸ ಕಲಾವಿದರು ಅಮೇಶ್ವರ ನಾಟಕಗಳು ಅಂದ್ರೆ ಈ ವರ್ಷದಾಗ ಒಂದ್ 4-5 ಜಾತ್ರೆಗಳ ಹಳ್ಳಿ ಹೊರಗೆ ಬಂದಾಗ ಆ ಏರಿಯಾದವ್ರ ಒಂದ್ ನಾಟಕ, ಈ ಏರಿಯಾದವ್ರ ಒಂದೊಂದು ಜಾತ್ರೆಗೆ ಒಂದೊಂದು ನಾಟಕ ಆಡ್ತಾ ಇರ್ತಾರೆ. ಅಂತದ್ರಾಗ ನಾವು ಸಣ್ಣ ಮಕ್ಕಳು ಕೂತ್ ನೋಡುದು, ನಮ್ಮ ಅಣ್ಣನು ಕೆಲವೊಂದು ನಾಟಕಗಳು ಮಾಡ್ತಿದ್ರು. ಅವ್ರನ್ನೆಲ್ಲ ನೋಡಿ ನಮಗೂ ನಾಟಕ ಮಾಡ್ಬೇಕು, ನಾನು ಇವ್ರ ಜೊತೆ ಸ್ಟೇಜ್ ಮೇಲೆ ನಿಂತು ಒಬ್ಬ ಒಳ್ಳೆ ಪಾಠಗಳು ಮಾಡ್ಬೇಕು ಅನ್ನೋ ಒಂದು ಅಭಿಲಾಷೆ ನಮ್ಮ ತಲೆಯಾಗ ಅವಾಗ ಹುಟ್ಟಿದ್ದೆ. ನಾನು ಶಾಲೆ ಒಳಗೆ ಗ್ಯಾದರಿಂಗ್ ಅವು ಇದ್ದಾಗ ಕೂಡ ನಾನು ನಾಟಕ ಡೈಲಾಗ್ಗಳನ್ನ ಮಾತಾಡ್ತಾ ಹಂಗೆ ಜೀವನ ಸಾಗ್ತಾ ಇತ್ತು ಸರ್. ನಾನು ವೃತ್ತಿಯಲ್ಲಿ ಒಬ್ಬ ವ್ಯಾಪಾರಸ್ಥ ಸರ್. ಮಾವಿನ ಹಣ್ಣು, ಹುಣಸೆ ಹಣ್ಣು ಹಿಂಗೆ ವ್ಯಾಪಾರ ಮಾಡ್ತಿದ್ದೆ ಸರ್. ಆದ್ರೆ ಈ ರಂಗಭೂಮಿ ಸುಮ್ಮನೆ ಹವ್ಯಾಸಕ್ಕಾಗಿ ನಾವು ಮಾಡ್ತಿದ್ವಿ. ಆಮೇಲೆ ನಮ್ಮಲ್ಲಿ ಒಂದು ದೊಡ್ಡಾಟ ಬಯಲಾಟ ಅಂತಂದಾರಲ್ರಿ, ಅದೊಂದು ಕಂಪ್ನಿ ಇತ್ರಿ. ಅವಾಗ ಆ ಕಂಪ್ನಿ ಒಳಗ ಒಬ್ರು ಕಲಾವಿದ್ರು ಬಿಟ್ಟಾಗ ಹೇಮರೆಡ್ಡಿ ಮಲ್ಲಮ್ಮ ಅಂತೇಳಿ ಲೇಡೀಸ್ ಪಾರ್ಟ್ ಮಾಡಿದ್ದೀನ್ರಿ ಅದ್ರಾಗ, ಮಲ್ಲಮ್ಮ ನಾಟಕ. ಹಂಗೆ ಹೋಗ್ತಾ ಒಂದು 2005ರಲ್ಲಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ದಯಾನಂದ ಸಾಗರ ಅಂತೇಳಿ ಒಂದು ಸ್ಪರ್ಧಾತ್ಮಕ ಕಾರ್ಯಕ್ರಮ, ಬೆಂಗಳೂರು ರವೀಂದ್ರ ಕಲಾಕ್ಷೇತ್ರದಲ್ಲಿ ಆ ಕಾರ್ಯಕ್ರಮದಲ್ಲಿ ಶ್ರೀನಾಥ್ ಅವರು, ವಜ್ರಮುನಿ ಅವರು ಬಂದಾಗ ನಮಗ ಆ ಟೈಮ್ದಲ್ಲಿ ನನಗ ತಂಡದ ಉತ್ತಮ ನಾಯಕ ನಟ ಪ್ರಶಸ್ತಿ ಅಂತ ಹೇಳಿ ಶ್ರೀನಾಥ್ ಅವ್ರ ಕೈ ಮುಖಾಂತರ ಕೊಟ್ಟರು. ಆಮೇಲೆ ವಜ್ರಮುನಿ ಅವ್ರಿಗೆ ಅವಾಗ ಆಸ್ಪತ್ರೆಯಿಂದ ಕರ್ಕೊಂಡ್ ಬಂದ್ರಿ. ಪಾಪ ಅವ್ರಿಗೆ 2 ಕೈ ಕರ್ಕೊಂಡು ಅಲ್ಲಿ ಸ್ಟೇಜ್ ಕರ್ಕೊಂಡ್ ಬಂದಾಗ ಅವತ್ತಿನ ದಿನ ಅವ್ರಿಗೆ ಬೆಳ್ಳಿ ಕಿರೀಟ ಧಾರಣೆ ಇತ್ತು. ಬೆಳ್ಳಿ ಕಿರೀಟ ಹಾಕಿ ಸನ್ಮಾನ ಮಾಡೋದಿತ್ತು ಅವತ್ತಿನ ದಿನ ಅವ್ರಿಗೆ. ಅವತ್ತು ಕೊನೆಯ ದಿನ ಫಂಕ್ಷನ್ ಎಲ್ಲ ಮುಗಿದಿದ್ದು, ಬಹುಮಾನ ವಿತರಣೆ ಮಾಡೋದು, ಯಾರ್ಯಾರಿಗೆ ಯಾವ್ಯಾವ ಸಂಸ್ಥೆಗೆ ಯಾವ ಪ್ರಶಸ್ತಿ ಕೊಟ್ಟು ಇವೆಲ್ಲ ಇದ್ವಿ. ಅಂತವ್ರಿಗೆ ಇವ್ರನ್ನ ಗೆಸ್ಟ್ ಆಗಿ ಕರೆಸಿ, ಅತಿಥಿಗಳು ಉದ್ಘಾಟನೆ ಕರೆಸಿ ಅವ್ರಿಗೊಂದು ಸನ್ಮಾನ ಇಟ್ಕೊಂಡಿದ್ರೆ. ಅಂತ ದಿನ ಸರಿಯಾಗಿ ನಡೆಯಕ್ಕೂ ಬರೋದಿಲ್ರಿ ವಜ್ರಮುನಿ ಅವ್ರಿಗೆ. ಒಂದು ಯಾವ್ದಾದ್ರು ಪಿಕ್ಚರ್ ಡೈಲಾಗ್ ಹೊಡಿತಾರೆ ಅಂದಾಗ ನಾನು ಸಂಪತ್ತಿಗೆ ಸವಾಲ್ ಪಿಕ್ಚರ್ ಡೈಲಾಗ್ ಹೊಡಿತೀನಿ. ಪುಣ್ಯಾತ್ಮ ಡೈಲಾಗ್ ಹೊಡೆದ್ರೆ ಎಲ್ಲ ಭಯಂಕರ. ಅದಕ್ಕಾಗಿ ರೆಡಿಯಾಗಿ ನಿಂತು ಅಷ್ಟು ಫುಲ್ ಪವರ್ಲಿ ಹೆಂಗ್ ವಯಸ್ಸು ಒಬ್ಬ ಮನುಷ್ಯ ಎಷ್ಟು ಫೋರ್ಸ್ಲಿ ಮಾತಾಡ್ತಾನ ನಮಗೂ ಸಾಧ್ಯ ಆಕಿತ್ತಿಲ್ಲ ಗೊತ್ತಿಲ್ಲ. ಅದಕ್ಕಿಂತಲೂ ಜಬರ್ದಸ್ತಾಗಿ ಮಾತಾಡಿದ್ರು ಪುಣ್ಯಾತ್ಮ. ಅಂತ ಅವ್ರನ್ನೆಲ್ಲ ನಟರು ನೋಡಿದ್ರೆ ನಮಗ ಅನ್ಸುತ್ತೆ ಸರ್, ನಿಜವಾಗ್ಲೂ ಅವರು ರಂಗಭೂಮಿ ತಾಯಿ ಸೇವೆ ಮಾಡೋಕ ಅಂತಲೇ ಹುಟ್ಟಿ ಬಂದಾರೇನೋ ಅಂತ ಅನಿಸುತ್ತೆ ನಮಗೆ. ಹಾಗೆ ಅದು ಪ್ರಶಸ್ತಿ ತಗೊಂಡಿವಿ, ಆಯ್ತು. ಆಮೇಲೆ ಊರಾಗ ಮತ್ತೆ ನಮ್ಮ ವ್ಯಾಪಾರ ಉದ್ಯೋಗ ಮಾಡ್ಕೊತಿದ್ದಾಗ ನಮ್ಮ ಊರ್ ಪಕ್ಕ ತೇರ್ದಾಳ ಅಂತ ಒಂದು ಊರ್ ಐತಿ. ತೇರ್ದಾಳದಲ್ಲಿ ಒಂದು ಗುಡಿಗೇರಿ ಎನ್ ಬಸವರಾಜ್ ಅವ್ರ ಮಾಲಕದ ಆ ಥಿಯೇಟರ್ ಅಲ್ಲಿ ಹಾಕಿದ್ರಿ. ಅಲ್ಲಿ ಕ್ಯಾಶೋ ಬರ್ಸೋರ್ ಒಬ್ರು ಪರಿಚಯ ಇದ್ರಿ. ನಮ್ಮ ಹವ್ಯಾಸಿ ರಂಗ ನಾಟಕ ಊರಾಗ ಮಾಡಾಕ ನಮಗ್ ಬರ್ಸಾಕ್ ಬರ್ತಿದ್ರಲ್ರಿ, ಅವ್ರ ಆ ನಾಟಕ ಬರ್ಸಾಕ್ ಅಲ್ಲಿ ಇದ್ರು. ಅವ್ರಿದ್ದಾಗ ಅವ್ರ ಜೊತೆ ನಾವು ಟಿಕೆಟ್ ತೆಗ್ಸಿ ನಾಟಕ ನೋಡ್ಲಾಕ್ ಹೋಗಿದ್ವಿ. ನಮ್ಮ ಫ್ರೆಂಡ್ ಅದಾರ್ರಿ ಬಸವರಾಜ್ ಪತ್ತಾರ ಅಂತ ಹೇಳಿದ್ರಲ್ಲ ಅವಾಗ, ಅವ್ರು ನಾವು 5ನೇ ತೇಳದ ಕ್ಲಾಸ್ಮೇಟ್ ರೀ, ಒಂದೇ ಊರವ್ರು. ಈ ವೃತ್ತಿ ರಂಗಭೂಮಿ ಕರ್ಕೊಂಡ್ ಬಂದಾರ ಅವ್ರ ನಮಗ್. ಇದು ನಮಗ್ ಪರಿಚಯ ಇದ್ದಿದ್ದಿಲ್ಲ. ನಾವ್ ಅಲ್ಲೇ ಬಯಲಾಟ ಅವು ಅಮೇಶ್ವರ ಹಿಂಗ ಮಾಡ್ಕೊತಿದ್ದೇವ್ರಿ. ಕರ್ಕೊಂಡ್ ಬಂದು ಫಸ್ಟಿಗೆ ಪರಿಚಯ ಮಾಡ್ಕೊಂಡು ಆ ನಾಟಕ ಕಂಪ್ನಿ ಮಾಲಕರಿಗೆ ಭೇಟಿಯಾಗಿ, ಅವ್ರಿಗೆ ಕಲಾವಿದ್ರು ಕೊರತೆ ಇದ್ರಿ. ಯಾರು ಲೋಕಲ್ ಯಾರು ಕಲಾವಿದ್ರು ಇದ್ರು ಸಿಕ್ಕ್ರ ಸಾಕನ್ನೋ ಹಂಗ ಅವ್ರು ಇದ್ರು. ಒಂದ್ ನಾಟಕ ಪಾಠ ಮಾಡ್ಕೊಡ್ರಿ ಅಂತ ಹ್ಞೂನ್ರಿ ತಂದಿವಿ. ಮಾಡಿ ಹಂಗ ಒಂದ್ 2 ವರ್ಷ ಅದ ಕಂಪ್ನಿಯಾಗ ಹಂಗ ನಮಗೂ ಚಲೋ ಅನಿಸ್ತ್ರಿ. ಬರ್ತಾ ಸಿಸ್ತ್ರಿ ಹೊತ್ತೊಂಡ್ರಿ ಒಂದ್ 300 ರೂಪಾಯಿ ಮುಂಜಾನೆ 9 ಗಂಟೆಗೆ ಮನ್ಯಾಗ ಬುತ್ತಿ ಕಟ್ಕೊಂಡ್ ನಾವ್ ಹೊಲದಾಗ ಏನೋ ಅಗತಿ ಮಾಡಕ ಅದಕ್ಕೆ ಇದಕ್ಕೆ ಹೊಲದಾಗ ಕೆಲ್ಸಕ್ಕೆ ಹೋಗಿದ್ರಿ. ವ್ಯಾಪಾರ ಎಲ್ಲ ಇಲ್ಲದ ಟೈಮ್ಕ 300 ರೂಪಾಯಿ ಪಗಾರ ಕೊಡೋರಿ ನಮಗ್. ಆ ಟೈಮ್ದಾಗ ಮಳಿ ಇದ್ದಿದ್ದಿಲ್ಲ ನಮ್ಮ ಊರಾಗ. ಬರಗಾಲ ನೀರ್ ತರಬೇಕಾದ್ರೆ 2 ಕಿಲೋಮೀಟರ್ ಹೋಗ್ಬೇಕು ನಾವು ಕುಡಿಲಕ್ ನೀರ್ ತರ್ಬೇಕಾದ್ರೆ. ಅಂತ ಟೈಮ್ದಾಗ ಬಸವರಾಜ್ ಪತ್ತಾರ ಹಿಂಗ ಬರ್ತೀನ ಅಂತ ನಾನು ಕರೀದ, ಇಬ್ರು ನೀರ್ ತಗೊಂಡು ಬರಾಕ ಹೋಗಿದ್ವಿ. ಅವಾಗ ಭೇಟಿ ಆದ್ರಿ ಅಲ್ಲಿ ಊರಾಗ. ಭೇಟಿ ಆದಾಗ ಎಷ್ಟು ಕೊಡ್ತಾರ ಮೊದಲು ಪೇಮೆಂಟ್ ಕೇಳಿದ್ರಿ. ನಾನು ಅದು ಬಾಳ ಇಂಪಾರ್ಟೆಂಟ್. ಅಂದ್ರೆ ಮನಿ ಸಂತೆ ಇದು ಮಾಡಕ ರೊಕ್ಕ ಎಷ್ಟು ಕಷ್ಟ ರೀ. ಒಂದ್ 500 ಕೊಡ್ಬೋದತ್ತಂದ್ರ
ತುಂಬಾ ಖುಷಿ ಆದ್ರೆ 500 ಇಲ್ಲಿ ಅವನು ಮುಂಜಾನೆ 9 ಗಂಟೆಗೆ ಹೋದ್ರ ಸಾಯಂಕಾಲ 5 ಗಂಟೆ ತನಕ 300 ರೂಪಾಯಿದಾಗ ಹಂಗ ಬೆವ್ರನ್ನ ಸುರಿಸಿ ಯಪ್ಪ ಸಾಕು ದೇವ್ರ ಯಾಕೆ ಕುಡ್ಸಿ ಅನ್ನುವಂತ ಸ್ಥಿತಿ ಒಳಗೆ ನಾ ಉದ್ಯೋಗ ಮಾಡಾರ 500 ಕೊಡ್ತಾರ ಬಾಳ ಖುಷಿ ಆಗ್ತದೆ. ಅದು ಮಧ್ಯಾಹ್ನ 12 ಗಂಟೆಗೆ ಹೋಗಿ ತೀರ್ಥ ಸಮೀಪ ನಮಗ ಹೋಗಿ ಬರೋರು 500 ರೂಪಾಯಿ ಕೊಡ್ತಿದ್ರು. ನಮಗೂ ಖುಷಿ ಅನಿಸ್ತು. ಹಂಗ ಹೋಗಿ ಹಂಗ 700 ರೂಪಾಯಿ ಪಗಾರ ಮಾಡಿದ್ರಿ ಅವ್ರು ಒಂದ್ 2 ವರ್ಷದಾಗ. ಆಮೇಲೆ ನಾವು ಕಂಪ್ನಿ ಅದು ಪಾಪ ದುರಾದೃಷ್ಟ ನಮ್ ಟೈಮ್ ಸುಮಾರು ಬಿಜಾಪುರದಾಗ ಇಡೀ ಥಿಯೇಟರ್ ಸುಟ್ಟು ಬಿಡ್ತ್ರಿ ಬೆಂಕಿ. ಆ ಮಾಲಕಗ ಸಾಲ ಆತ್ರಿ ಪಾಪ ಅವನು ಅದನ್ನ ಕೊಡೋದ್ರ ಆಗ್ಲಾರ್ಕೆ ಯಾರಿಗೆ ಏನ್ ಸುಳ್ಳು ಹೇಳುದು ಏನಂತ ಹೇಳಿ ಥಿಯೇಟ್ರು ನಾಟಕ ಕಂಪ್ನಿ ಎಲ್ಲಾ ಬಿಟ್ಟು ಕೇಳ್ದೆ ಹೋಗ್ಬಿಟ್ರಿ ಹೋದ್ಮೇಲೆ ಮತ್ತೆ ನಮ್ಮ ಪ್ರತಿನಿತ್ಯ ಮೊದಲು ಏನ್ ನಡೀತಿತ್ರಿ ಆ ಕಾಯಕ ಕಬ್ಬು ಕಡಿದ ಹುಂಚಿಕಾಯಿ ಮಾವಿನಕಾಯಿ ಚಾಲು ಆತ್ರಿ. ತದನಂತರ ಈ ಕಂಪ್ನಿ ಓನರ್ ಅವರು ಕೆಲವೊಬ್ರು ಇವ್ರ ಫ್ರೆಂಡ್ಸ್ ಪರಿಚಯ ಇದ್ರಿ ನಮ್ಗೆ ವೀರೇಶ್ ಬನ್ನೂರ್ ಅವ್ರ ಪಾಪ ಅವರು ಈಗ ನಮ್ಮ ಮನೇಲಿ ಬಿಟ್ಟು ಅಗ್ಲ್ಯಾರ. ಭಗವಂತ ಅವ್ರಿಗೆ ಒಳ್ಳೇದ್ ಮಾಡ್ಲಿ ಅವ್ರ ಆತ್ಮಕ್ಕೆ. ಆ ಪುಣ್ಯಾತ್ಮ ಪರಿಚಯ ಇವ್ರ ಪರಿಚಯ ಇದ್ದಿದ್ದಿಲ್ಲ ನಮ್ಗ. ಮತ್ತೆ ಕರೆದು ಇವ್ರ ಕಂಪ್ನಿಗೆ ಸೇರ್ಸಿದ್ರು. ಅಲ್ಲಿಂದ ಏನ್ ಸೇರ್ಸಿರಲ್ರಿ ಈಗ ಚೆನ್ನಾಗಿ ನಡೆದೈತ್ರಿ ಸರ್. ಎಷ್ಟು ವರ್ಷ ಆಯ್ತು ಸರ್ ನಾನು ಆ ದೊಡ್ಡಾಟ ಅವೆಲ್ಲ ಹಿಡಿದ್ರೆ 25-26 ವರ್ಷ ಆತ್ರಿ ಸರ್. ಆದ್ರ ಹ್ಞೂನ್ರಿ ವೃತ್ತಿ ರಂಗಭೂಮಿಗೆ ಬಂದು ಈಗ 9 ವರ್ಷ ಮುಗಿತ್ರಿ ಸರ್. 9 ವರ್ಷ ಇಲ್ಲಿ ಮುಗಿತ್ರಿ. 2 ವರ್ಷ ಗುಡಿಗೇರಿ ಮೇನ್ ಬೋರ್ಡ್ ಅಂದ್ರ ಒಂದ್ 10-11 ವರ್ಷ ಆತ್ರಿ ವೃತ್ತಿ ರಂಗಭೂಮಿಗೆ ಬಂದು. ಅದಕ್ಕಿಂತ ಪೂರ್ವ ಒಂದು 15 ವರ್ಷ ನಾನು ದೊಡ್ಡಾಟದಾಗ ಮಾಡಿದ್ದೆ ಸರ್. ಇಲ್ಲಿ ಬಂದಿಂದ ಅನುಭವಗಳು ಅಲ್ಲಿಕ್ಕಿಂತಲೂ ಅಲ್ಲಿ ನಾವ್ ಹೆಂಗಾಗಿತ್ರಿ ಸರ್ ಆಗ ಈ ದೊಡ್ಡವ್ರು ಬಲವ್ರು ಹೇಳ್ತಾರ ನೋಡ್ರಿ ಬಾವಿಯಾಗಿರು ಕಪ್ಪಿಯಾಗಿ ನೀನಂತ. ಅಲ್ಲಿ ನಾವು ದೊಡ್ಡಾಟದಾಗ ಅಥವಾ ಅಮೇಚೂರಲ್ಲಿ ಊರಾಗ ಹವ್ಯಾಸಿ ಕಲಾವಿದರಾಗಿದ್ದಾಗ ಸಾಹಿತ್ಯಗಳನ್ನ ಆಗ್ಲಿ ಅಥವಾ ಮಾತಾಡೋ ಟೂನು ಏರಿಳಿತ ಮತ್ತ ಭಾವನೆಗಳು ಇವು ಅಷ್ಟೊಂದು ಅಷ್ಟು ಇದ್ದಿದ್ದಿಲ್ರಿ ನಮ್ಗೆ ತಿಳಿತಿರ್ಲಿಲ್ಲ. ಇಲ್ಲಿ ಬಂದ ನಂತರ ಇಲ್ಲಿ ವೃತ್ತಿರಂಗ ಭೂಮಿ ಒಳಗಿದ್ದ ಹಿರಿಯ ಕಲಾವಿದರು ಅನುಭವಿ ಕಲಾವಿದರು ಅದಲ್ಲ ಹಂಗಲ್ಲ ನಾವ್ ಏನ ಮಾಡಕ್ ತಪ್ತಿದ್ರು ಸ್ವಾಭಾವಿಕ ಬಂದ ಕೂಡಲೇ ಅಷ್ಟು ತಿಳ್ಕೊಳ್ಳಿ ಅದೆಲ್ಲ ತಿಳಿಸಿ ಹೇಳ್ಕೊಟ್ಟು ಈಗ ಒಂದು ಮಟ್ಟಕ್ಕೆ ತಂದಾರೆ. ಅದು ಕೆಲವೊಬ್ರು ಕಲಾವಿದರು ನೋಡಿದ್ರೆ ಅವ್ರ ಪಾಠಗಳು ಮಾಡೋದು ರೀತಿ ನೀತಿ ಅವ್ರ ಭಾವನೆಗಳು ಅವೆಲ್ಲ ಕೆಲವೊಬ್ರು ನೋಡಿದಾಗ್ರಿ ನಾವ್ ಇನ್ನೂ ಏನು ಕಲ್ತಿಲ್ ಬಿಡ್ರಿಪ್ಪ ಅನ್ಸತ್ತ. ಅವ್ರ ಪಾದ ಧೂಳಿಗೆ ಸಮ ಇಲ್ಲ ಏನೋ ನಾವ್ ಅನ್ಸತ್ರ ಒಂದೊಂದ್ ಟೈಮ್. ಸರ್ ಇದು ಯಾರ್ರಿ ನಮ್ಮ ಗದಗಿನ ಅಜ್ಜ ಅವ್ರಿ ಪುಟ್ಟಯ್ಯಜ್ಜ ಪಂಚಾಕ್ಷರಿ ಅಜ್ಜಾರ ಅಂತ ಅದಾರಲ್ರಿ ಅವರು ಸಂಗೀತದಾಗಂತೂ ನಾವು ಎಲ್ಲ ಇಡೀ ನಮ್ ಕರ್ನಾಟಕ ವಿದ್ವಾಂಸರು ಬಹಳ ತಿಳಿದವ್ರು ತಂದ್ಕೊಂಡಿವ್ರಿ ನಾವೆಲ್ಲ. ಅವರು ಹಂಗ ಇದ್ರದಿ ಶಾನ್ಯಾರ ಇದ್ರು. ಆದ್ರೆ ಅವ್ರ ಹೆಸರು ಗೊತ್ತಿಲ್ರಿ. ಇನ್ನೊಬ್ರು ಯಾರೋ ಅವ್ರ ಜೊತೆ ತಬಲಾ ವಾದಕ್ರ ಅಥವಾ ಹಾರ್ಮೋನಿಯಂ ಬರ್ಸಾರೋ ಬಂದಿದ್ರಂತ. ಹಿಂಗ ವಾಕ್ ಹೋಗಾಗ್ರಿ ಹೊರಗಡೆ ಕೇಳಿದ್ರಂತ, ಸರ್ ನೀವು ಇದ್ರೊಳಗೆ ಎಷ್ಟರ ಪದವಿ ಅದಾವ್ರಿ ಎಲ್ಲಾ ಮುಗಿಸಿ ಬಿಟ್ಟಿರಲ್ರಿ ನೀವು ಎಷ್ಟು ಹೆಂಗಾರ ಕಲ್ತಿರಿ ಸರ್ ನೀವು ಅಜ್ಜಾರ್ನ ಕೇಳಿದ್ರಿ. ಅವ್ರು ಕೇಳಾಗ ಅವ್ರ ಅಜ್ಜಾರ್ ಅಂದ್ರತ್ತ ಶಾರದಾಂಬೆ ಈ ರಂಗಮಾತೆಗೆ ನಾವು ಏನ್ ಅನ್ನೋದು ಸರಸ್ವತಿ ಶಾರದಾಂಬೆ. ಸರಸ್ವತಿನ ಕೈಯಾಗಿನ್ನ ವೀಣೆ ಹಿಡ್ಕೊಂಡ್ ಕೂತಾಳ ಅಕ್ಕಿನ ಕಲಿಯಾಕತ್ತ. ನಾವೇನ ಅಕ್ಕಿನ ಆರಾಧನೆ ಮಾಡೋರು ಅಕ್ಕಿನ ಪೂಜಿಸೋರು ಭಕ್ತೇವ್ ಆಕಿ ಮಕ್ಕಳು ನಾವ್ ಅಕ್ಕಿನ ತಾಯಿನ ವೀಣೆ ಹಿಡ್ಕೊಂಡ್ ಕೂತಾಳ ಅಂದಾಗ ನಾವೇನ್ ಕಲ್ತೀವಿ ಏನ್ ಮುಗ್ಸಾಕ್ ಸಾಧ್ಯ ಇದ್ರಾಗ. ಇದು ಒಂದು ಸಾಗರ ಅತಿ ಸಾಗರ ಇದಕ್ಕ ಎಷ್ಟು ಕಲ್ತ್ರು ಕಡಿಮೆ. ಎಂಡಿಲ್ಲ ಸರ್. ಕಲಿತಾನೆ ಇರ್ಬೇಕು. ಎಷ್ಟು ಸಾಯುವರೆ ಕಲಿತ್ರು ಇನ್ನೂ ಕಲಿಯೋದು ಇದ್ದೇ ಇರ್ತದೆ ಸರ್. ಅಂದ್ರೆ ಇದಕ್ ಬಂದ ಈ ರಂಗ ಭೂಮಿಗೆ ಬಂದ ಮೇಲೆ ನಮ್ಮ ಜೀವನ ನಮ್ಮ ಮನೆಯ ಖರ್ಚು ವೆಚ್ಚಗಳು ಮಕ್ಕಳ ವಿದ್ಯಾಭ್ಯಾಸ ಎಲ್ಲವೂ ಇದ್ರ ಮೇಲೆ ಸಾಗ್ತಾ ಇದೆ ಸರ್. ನನಗೆ ಈ ರಂಗಭೂಮಿಗೆ ಬಂದಿಂದ ಒಳ್ಳೇದಾಗಿದೆ ಹೊರತು ಕೆಟ್ಟದ್ದೇನಾಗಿದೆ ಸರ್. ಆದ್ರೆ ಈ ಕೆಲವೊಂದು ಕಂಟಿನ್ಯೂ ಕಂಪ್ನಿ ನಡೆಸ್ಬೇಕಾಗತ್ತಲ್ರಿ ಕಂಪ್ನಿ ಮಾಲೀಕರಿಗೆ. ಈ ಥಿಯೇಟರ್ ಕಿತ್ ಮತ್ತೊಂದು ಸಿಟಿಗೆ ಎಲ್ಲೋ ಹಾಕ್ಬೇಕಾದ್ರೆ 4-5 ಲಕ್ಷ ರೂಪಾಯಿ ಖರ್ಚು ಬರ್ತದೆ ಸರ್. ಖರ್ಚು ಬರ್ತದೆ. ಆದ್ರೆ ಇಲ್ಲಿ ಬಂದು ಖರ್ಚೆಲ್ಲ ನಡೆಸಿ ಇನ್ನಷ್ಟು ಏನೋ ಉಳಿದ್ರು ಅದು ಕಲಾವಿದ್ರ ಪಗಾರಕ್ಕ ಇದಕ್ಕೆ ಆಗತ್ತ ಅಥವಾ ಥಿಯೇಟರ್ ಕೇಳೋರ್ಗ ಆಗತ್ರಿ. ಕಿತ್ ಹಾಕ್ಬೇಕಾದ್ರೆ ಮತ್ತೆ ಸಾಲ ಮಾಡಿ ಹಾಕ್ಬೇಕು. ಅಂದ್ರೆ ನಮ್ಮ ರಾಜ್ಯದಾಗ ಬನಶಂಕರಿ ಜಾತ್ರೆ ಒಂದು ಪವರ್ಫುಲ್ ಆಗುತ್ತೆ. ಕಲಾವಿದರಿಗೆ ಅನ್ನ ಹಾಕೋದಂತೂ ಬಾದಾಮಿ ಬನಶಂಕರಿ ಜಾತ್ರೆ. ಅಲ್ಲಿ ಹೋಗುದು ಇವ್ರು ಅಷ್ಟು ಸಾಲನ ಮಾಡಿರ್ತಾರೆ. ನಡೆದೈತ್ರಿ. ಒಟ್ಟಿಗೆ ನಾ ಕೊನೆಯದಾಗಿ ಪ್ರೇಕ್ಷಕರಿಗೆ ಕೇಳ್ಕೋದೇನ್ರಿ ಸರ್, ನಮ್ಮ ಪಾಲಿಗೆ ದೇವ್ರಿ ಸರ್. ಸರ್ ನಾಟಕ ನೋಡುವಂತ ಅಭಿಮಾನಿಗಳ ದೇವ್ರ ಅಂತಾರೆ ಸರ್. ಅವ್ರು
ನಿಜವಾಗ್ಲೂ ದೇವ್ರ ಸರ್. ಯಾಕಂದ್ರೆ ಅವ್ರು ಬಂದು ನೋಡದೇ ಇದ್ರೆ ನಮ್ಮ ಹೊಟ್ಟೆಗೆ ಏನ್ ತಿನ್ನಕ್ಕಾಗತ್ತೆ ಸರ್. ಲಾಕ್ಡೌನ್ದಾಗ ಇಷ್ಟು ಕಷ್ಟ ಅನ್ಭವಿಸಿ ಸರ್. ಈ ಕಲಾವಿದರಿಗೆ ವಿಶೇಷ ಮತ್ತೆ ಹಳ್ಳಿಯಿಂದ ಬಂದವ್ರು ಏನೋ ಮಾಡಿ ಅಂತವ್ ಬದುಕ್ಬೋದು ಸರ್. ಮನುಷ್ಯ ಹುಟ್ಟತಾ ಇಲ್ಲೇ ಬೆಳೆದಿರ್ತದ ಸರ್. ಇಲ್ಲೇ ಬೆಳೆದು ಇಲ್ಲೇ ದೊಡ್ಡವರು ಇಲ್ಲೇ ಕಲಾವಿದರಾಗಿರ್ತಾರಲ್ಲ, ಅವ್ರಿಗೆ ಪಾಪ ಹೊರಗಿನ ಪ್ರಪಂಚನ ಗೊತ್ತಿರೋದಿಲ್ಲ. ಒಂಥರ ನೀರನ್ ಮೇನ ತೆಗೆದು ಹೊರಗೆ ಹಾಕಿದಾಗ ಆಗ್ಬಿಡುತ್ತಾ ಇಲ್ಲ. ಇದು ನಾಟಕ ಬಂದಾಗಿತ್ತು, ಬಹಳ ಕಷ್ಟಪಟ್ಟರು ಸರ್. ಟೋಟಲ್ ರೀ ಕೊನೆಯದಾಗಿ ಕೇಳ್ಕೋದ್ರೆ ಸರ್, ಇನ್ನಷ್ಟು ರಂಗಭೂಮಿನ ಉಳಿಸ್ರಿ, ಬೆಳೆಸ್ರಿ. ಈ ರಂಗಭೂಮಿಗಳನ್ನ ಉಳಿಸೋದ್ರಿಂದ ಕಲಾವಿದರು ಮತ್ತು ಸಂಘದ ಮಾಲೀಕರು ಎಲ್ಲರೂ ಬದುಕ್ತಾರೆ. ಅವ್ರೆಲ್ಲರಿಗೂ ಅನ್ನ ಹಾಕಿದ ಪುಣ್ಯ ತಮ್ಮೆಲ್ಲರಿಗೂ ತಟ್ಟತ್ತೆ. ದಯವಿಟ್ಟು ನಾವು ಈಗಾದ್ರೂ ಕೇಳ್ಕೊತೀವಿ, ಸಾಯುವಾಗಾದ್ರೂ ಕೇಳ್ತೀವಿ, ಸತ್ತಿನಾಗೂ ಕೇಳ್ಕೋದು ಅಭಿಮಾನಿಗಳು ನಮ್ಮ ದೇವರು ಸರ್. ದಯವಿಟ್ಟು ಸಿರ್ಸಿವಳ್ಳಿ ನಡೀತಾ ಇರೋ ನಾಟಕ ಶ್ರೀ ಸಿದ್ಧಲಿಂಗೇಶ್ವರ ನಾಟ್ಯ ಸಂಘ ಮಂಡಲಗಿರಿ ಇವರ ನಾಟಕ ನೀ ಹೂ ಅಂದ್ರೆ ಗಿಚ್ಚಾಕಿನಿ, ಇಲ್ಲ ಅಂದ್ರೆ ಹುಚ್ಚಾಕಿನಿ, ಒಂದು ಸುಂದರ ನಾಟಕವನ್ನು ಅಭಿನಯಿಸ್ತಾ ಇದ್ದೀವಿ. ದಯವಿಟ್ಟು ಎಲ್ಲ ಪ್ರೇಕ್ಷಕ ಮಹಾ ಬಂಧುಗಳು, ಕಲಾಭಿಮಾನಿಗಳು ತಾವೆಲ್ಲರೂ ಬಂದು ನಮ್ಮ ಸಂಘದ ನಾಟಕವನ್ನು ವೀಕ್ಷಣೆ ಮಾಡಿ ಕಲಾವಿದರನ್ನ ಹಾಗೂ ಮಾಲೀಕರನ್ನ ಹೃದಯ ತುಂಬಿ ಆಶೀರ್ವಾದ ಮಾಡಿ ಅಂತ ತಮ್ಮೆಲ್ಲರಲ್ಲಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಸರ್.